ಗೌಡ್ರು ನೀವು ಹಿರಿಯರಿದ್ದೀರಿ, ಯಾಕೆ ಈ ಟ್ರ್ಯಾಕ್ಟರ್ ಬಳಸಿ ಮಾಡೋದು ಇವತ್ತು ಜಾಸ್ತಿ ಇದೆ? ಯಾಕೆ ಕೋಣನಿಂದ ಈ ತರ ಉಳುಮೆ ಮಾಡೋದ್ರಿಂದ ಏನು ಪ್ರಯೋಜನ ಇರ್ತದೆ? ಟ್ರ್ಯಾಕ್ಟರ್ ಚಾರ್ಜ್ ಜಾಸ್ತಿ ಆಗ್ತದೆ ನಮಗೆ. ಹೌದು ನೋಡಿ, ಇವತ್ತು 5,000 ರೂಪಾಯಿ ಖರ್ಚು ಮಾಡಿದೆ ಇದಕ್ಕೀಗೆ, ಆದ್ರೆ ನಮಗೆ ಫಲವತ್ತಾದ ಮಣ್ಣು ಸಿಗುದಿಲ್ಲ. ನೋಡಿ ಇವತ್ತು ಒಂದು ಕಡೆ ಟ್ರ್ಯಾಕ್ಟ್ರಿ ಬಳಸಿ ಮಾಡೋದ್ರಿಂದ ಚಾರ್ಜು ಜಾಸ್ತಿ ಆಗ್ತದೆ, ಇನ್ನೊಂದು ಕಡೆ ಈ ತರದ ಒಂದು ಕೋಣನಿಂದ ಒಂದು ಉಳುವ ಮುಖಾಂತರ ಮಾಡೋದ್ರಿಂದ ಇಲ್ಲಿ ಒಂದು ನೆಲವೂ ಸಹ ಒಂದು ಉತ್ತಮವಾಗಿ ಕಾಣ್ತದೆ, ಯಾವುದೇ ರೀತಿಯ ಒಂದು ಲೆವೆಲ್ ಆಗಿದೆ. ನಾನು ಇವತ್ತು ನೋಡಿ ಎಷ್ಟೋ ಜನಕ್ಕೆ ನಮ್ಮ ಸಿಟಿಯ ಮಕ್ಕಳಿಗೆ ನಾವು ತಿನ್ನುವ ಭತ್ತವನ್ನ ಯಾವ ರೀತಿ ಬೆಳೀತಾರೆ ಹೇಳುವ ಒಂದು ಮಾಹಿತಿ ಇಲ್ಲ. ನೋಡಿ ಇವತ್ತು ಗೌಡ್ರೆ, ಇದನ್ನೀಗ ಬಿತ್ತದ ಇದನ್ನು ಹೇಗೆ ನೀವು ಎಷ್ಟು ದಿನ ನೆನೆಸಿಡ್ತೀರಿ? ನಾವು ಇದು 4 ದಿವಸ ನೆನೆಸ್ಬೇಕು. ಬಾವಿ ಚೀಲ ಕಟ್ಟಿ ಬಾವಿಯಲ್ಲಿ ಹಾಕಿ 4 ದಿವಸ, ಒಂದ್ ದಿವಸ ಫಸ್ಟ್ ದಿನ ಒಂದಿನ ಫುಲ್ ಇಡ್ತರು, ಡೈಲಿ 2 ಸಲ ಬಾವಿದ ಕಂಚಿ ಏರ್ಸ್ಬೇಕು. ನೋಡಿ, ಇದು 3-4 ದಿನಗಳ ಕಾಲ, 3-4 ದಿನಗಳ ಕಾಲ ಇದನ್ನ ನೆನೆ ಹಾಕಿ ಈ ರೀತಿಯ ಮೊಳಕೆ ಬಂದ ನಂತರ ಈ ರೀತಿಯ ಉಳುಮೆ ಮಾಡಿ ಈ ತರದ ಒಂದು ಬಿತ್ತಾರಲ್ವಾ? ನೋಡಿ, ಇದನ್ನ ಮೊಳಕೆ ಬಂದ ನಂತರ ಇದನ್ನ ಸಸಿ ತೆಗೆದು ಬೇರೆ ಕಡೆ ನೆಟ್ಟಿ ಮಾಡ್ತಾರೆ. ಸಸಿ ಮಾಡಿ ಇವತ್ತು ಈ ಒಂದು ಕೃಷಿಯನ್ನ ಮಾಡ್ಲಿಕ್ಕೆ ಈಗ ನೋಡಿ ಒಂದು 25 ದಿನ ಈ ಒಂದು ಬೆಳಿಬೇಕು ಅಂದ್ರೆ ಕನಿಷ್ಠ ಒಂದು 25 ದಿನ ಬೇಕು. ಅದ್ರ ಒಳಗಡೆ ಈ ಹಕ್ಕಿಗಳು ಹಾಗೂ ಹಂದಿಗಳ ಕಾಟದಿಂದ ಎಲ್ಲ ರಕ್ಷಣೆ ಮಾಡಿಕೊಂಡು ಕಾದ್ಕೊಂಡು ಇವತ್ತು ನಾವು ತಿನ್ನುವಂತ ಅನ್ನವನ್ನ ಎಷ್ಟು ಕಷ್ಟಪಟ್ಟು ಇವತ್ತು ರೈತರು ಬೆಳೀತಾರೆ ಅನ್ನೋದನ್ನ ತಿಳ್ಕೊಳ್ಬೇಕು. ಮತ್ತೆ ನೆಡ್ಬೇಕಾದ್ರೆ ಇದೇ ಮತ್ತೆ ಫಲವತ್ತಾದ ಮಣ್ಣು ನಮ್ಗೆ ಸಿಗಬೇಕು. ಇದೇ ಟೈಪ್ ಮಾಡ್ಕೊಳ್ಬೇಕು ನಾವು ನೆಡುವುದಿದ್ರೆ. ನೋಡಿ, ಗಳಿ ಹೊಡಿ 4-5 ಸಾಲ ಹೊಡ್ಕೊಂಡು ನಂತರ ಸಸಿ ತಂದು ಹೆಂಗಸರೆಲ್ಲ ಬಂದು ನೆಟ್ಟುಕೊಂಡು ಆ ಫಲವತ್ತಾದ ಮಣ್ಣು ಬೇರ್ಪಡಿಸಬೇಕು. ನಿಜವಾಗ್ಲೂ ನಮ್ಮ ಕೃಷಿ ಚಟುವಟಿಕೆಗಳು ಹಳ್ಳಿ ಭಾಗದಲ್ಲಿ ಹೇಗೆ ನಡೀತದೆ ಅನ್ನೋದನ್ನ ಇವತ್ತು ಪಟ್ಟಣದ ಪ್ರದೇಶದಲ್ಲಿ ಇದ್ದವ್ರು ತಿಳ್ಕೊಳ್ಬೇಕು. ಯಾಕಂದ್ರೆ ನಮ್ಗೆ ಏನಿಲ್ಲ ಅಂದ್ರೂ ಇವತ್ತು ಯಾವುದೇ ಒಂದು ಸಿಗದೆ ಇದ್ರೂ ತೊಂದರೆ ಇಲ್ಲ, ಆದ್ರೆ ತಿನ್ಲಿಕ್ಕೆ ಊಟಕ್ಕೆ ಅಕ್ಕಿ ಬೇಕು. ಅಂಥದನ್ನ ನಮ್ಮೆಲ್ಲ ಇಲ್ಲಿ ಯುವಕರು ಬಹಳ ಖುಷಿ ಆಯ್ತು, ಯುವಕರೆಲ್ಲ ಸೇರಿ ಒಂದು ಇದನ್ನ ನೋಡಿ ಇವತ್ತು ಗಳಿಯವನ್ನ ಹಿಡ್ಕೊಂಡು ಊಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಅದ್ಭುತವಾಗಿ ಬಹಳ ಒಂದು ಖುಷಿ ಆಯ್ತು. ಈ ತರದ ಒಂದು ರೈತ ಚಟುವಟಿಕೆಗಳಲ್ಲಿ ನನಗೂ ಕೂಡ ಭಾಗವಹಿಸಬೇಕು ಅನಿಸ್ತು. ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ್ದೇನೆ, ಬಹಳ ಖುಷಿ ಆಯ್ತು. ನಮಸ್ಕಾರ. ನಮಗೆ ಮತ್ತೆ ನೀರು ಬೇಕಾಗ್ತದೆ, ಯಾವಾಗ ನೆಡ್ಬೇಕಾದ್ರೆ ನೀರು ಬೇಕು, ಮತ್ತೆ ಈಗ ಬೀಜ ಹಾಕಲಿಕ್ಕೂ